ಈ ನೀಟ್ ಎಕ್ಸಾಮ್ಗೋಸ್ಕರ ಟೆಲಿಗ್ರಾಮ್ ಅನ್ನೋದು ಬ್ಯಾನ್ ಆಗಿದೆ. ಈ ಟೆಲಿಗ್ರಾಮ್ ಅನ್ನೋ ಒಂದು ಅಪ್ಲಿಕೇಶನ್ ಯಾರೆಲ್ಲ ಯೂಸ್ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ತುಂಬಾ ಜನ ಮೂವಿ ನೋಡೋದಕ್ಕೆ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದಷ್ಟು ಜನ ಮೆಸೇಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದಷ್ಟು ಜನ 18+ ಕಂಟೆಂಟ್ ಇನ್ನು ನೋಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಟೆಲಿಗ್ರಾಮ್ ಬ್ಯಾನ್ ಆಗಿದೆ ಅಂತ ನೀವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ, ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದ್ರೆ ಬಟ್ ತುಂಬಾ ಜನ ಈ VPN ಅದು ಇದು ಸರ್ವರ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ದವರು ಹೇಳೋದು ನನ್ನ ಕಡೆಯಿಂದ, ನಾನು ಒಂದು ಹೇಳೋದೇನಪ್ಪ, ನನ್ನ ಫ್ಯಾಮಿಲಿ ಕಡೆಯಿಂದ ಹೇಳ್ಬೇಕಾರೆ, ನೀವು ಏನೇ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ನಮ್ಮ ಸಿಸ್ಟಮ್ ಅಪ್ಡೇಟ್ ಮಾಡ್ಕೋಬೇಕು. ನಮ್ಮ ಸಿಸ್ಟಮ್ ಮೇನ್ ಇಂಪಾರ್ಟೆಂಟ್ ಕಂಟ್ರೋಲ್. ಈ ಅಪ್ಲಿಕೇಶನ್ ಏನಿದೆ ಇದನ್ನು ಚಿಕ್ಕವರಿಗೆ ಬ್ಯಾನ್ ಮಾಡ್ಬೋದು, ಅದೇನಿಲ್ಲ ಅಂತನಲ್ಲ. ಆದ್ರೆ ಬಿಟ್ಟು ಮೇನ್ ಇಂಪಾರ್ಟೆಂಟ್ ನಮ್ಮ ಸಿಸ್ಟಮೇ ಮೇನ್ ಇಂಪಾರ್ಟೆಂಟ್, ನಮ್ಮ ಕಂಟ್ರೋಲ್ ಇರಬೇಕು. ನಮ್ಮ ಸಿಸ್ಟಮ್ ನಮ್ಮ ಕಂಟ್ರೋಲ್ ಇಲ್ಲ ಅಂದರೆ ಏನು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಟೆಲಿಗ್ರಾಮ್ ಅನ್ನೋ ಒಂದು ಅಪ್ಲಿಕೇಶನ್ ಯಾರೆಲ್ಲ ಯೂಸ್ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಜನ ಮೂವಿ ನೋಡೋದಕ್ಕೆ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದಷ್ಟು ಜನ ಮೆಸೇಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದಷ್ಟು ಜನ 18+ ಕಂಟೆಂಟ್ ನೋಡೋದಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ಈ ಎಜುಕೇಷನ್ ಪರ್ಫಾರ್ಮೆನ್ಸ್ ಒಂದು ಸ್ಟಡಿ ಮಾಡೋದಕ್ಕೆ ಈ ಟೆಲಿಗ್ರಾಮ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಆದರೆ ಈಗ ರೀಸೆಂಟಾಗಿ ಕಳೆದ 2 ದಿನಗಳಿಂದ ನೀವು ನೋಡ್ಬೋದು, ನಮ್ಮ ಒಂದು ಟೆಲಿಗ್ರಾಮ್ ಅನ್ನೋದು ಯಾವುದೇ ರೀತಿ ವರ್ಕ್ ಆಗ್ತಲ್ಲ. ಯಾರಿಗೆ ಮೆಸೇಜ್ ಮಾಡೋ ಕೂಡ ಮೆಸೇಜ್ ರಿಸೀವ್ ಆಗ್ತಲ್ಲ, ಯಾವುದೇ ರೀತಿ ವಿಡಿಯೋ ಫೋಟೋ ಯಾವುದೇ ರೀತಿ ಕೂಡ ಓಪನ್ ಆಗ್ತಲ್ಲ. ಯಾಕಂದ್ರೆ ಈಗ ರೀಸೆಂಟಾಗಿ 2 ದಿನಗಳ ಹಿಂದೆ, ಅಂದರೆ 2 ದಿನಗಳ ಹಿಂದೆ ನಮ್ಮ ಒಂದು ಭಾರತದಲ್ಲಿ ಏನಾಗಿದೆ ಅಂದರೆ ಟೆಲಿಗ್ರಾಮ್ ಅನ್ನೋದು ಸಂಪೂರ್ಣವಾಗಿ ಬ್ಯಾನ್ ಆಗಿದೆ. ಇದರಿಂದ ತುಂಬಾ ಜನ ಎಲ್ಲರಿಗೂ ಒಂದು ಡೌಟು, ಎಲ್ಲರಿಗೂ ಒಂದು ಪ್ರಶ್ನೆ, ಏನಪ್ಪ ಈ ಟೆಲಿಗ್ರಾಮ್ ಅನ್ನೋದು ಬ್ಯಾನ್ ಆಗಿದೆ. ತುಂಬಾ ಜನ ನ್ಯೂಸ್ ಬರ್ತದೆ, ಏನು ನ್ಯೂಸ್ ಅಂದ್ರೆ ತುಂಬಾ ಜನ ಕ್ರಿಯೇಟರ್ಸ್ ಕೂಡ ಹೇಳ್ತಾರೆ ಏನಂದ್ರೆ ಈ ಟೆಲಿಗ್ರಾಮ್ ಅನ್ನೋದು ಬ್ಯಾನ್ ಆಗಿದೆ, ಯಾವ ಒಂದು ಕಾರಣಕ್ಕೋಸ್ಕರ ಬ್ಯಾನ್ ಆಗಿದೆ. ಎಲ್ಲರ ಮೈಂಡಲ್ಲಿ ಒಂದು ಡೌಟ್, ಒಂದು ಕ್ವಶನ್ ಮಾರ್ಕ್ ಆಗಿ ಇದೆ. ಏನಪ್ಪ ಅಂದ್ರೆ ಈ ನೀಟ್ ಎಕ್ಸಾಮ್ಗೋಸ್ಕರ ಟೆಲಿಗ್ರಾಮ್ ಅನ್ನೋದು ಬ್ಯಾನ್ ಆಗಿದೆ. ಇನ್ನು ಟೆಲಿಗ್ರಾಮ್ ವಾಪಸ್ ನಮ್ಮ ಇಂಡಿಯಾದಲ್ಲಿ ಬರಲ್ಲ, ನಮ್ಮ ಭಾರತದಲ್ಲಿ ಮತ್ತೆ ವಾಪಸ್ ಟೆಲಿಗ್ರಾಮ್ ಸ್ಟಾರ್ಟ್ ಆಗಲ್ಲ, ನಾವು ಮತ್ತೆ ವಾಪಸ್ ಟೆಲಿಗ್ರಾಮ್ ಯೂಸ್ ಮಾಡೋದಕ್ಕೆ ಆಗಲ್ವಾ. ತುಂಬ ಜನರ ಹತ್ರ ಇದೊಂದು ಡೌಟು, ಒಂದು ಕ್ವಶನ್ ಮಾರ್ಕ್ ಆಗಿದೆ. ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಒಂದು ಕಾರಣಕ್ಕೋಸ್ಕರ ಟೆಲಿಗ್ರಾಮ್ ಬ್ಯಾನ್ ಆಗಿದೆ, ಮತ್ತೆ ನಮ್ಮ ಇಂಡಿಯಾದಲ್ಲಿ ಬರುತ್ತಾ, ಮತ್ತೆ ನಾವು ಟೆಲಿಗ್ರಾಮ್ ಯೂಸ್ ಮಾಡ್ಬೋದಾ ಇಲ್ವಾ, ಈ ನೀಟ್ ಎಕ್ಸಾಮ್ಗೋಸ್ಕರ ಬ್ಯಾನ್ ಆಗಿದೆ ಏನು, ಎಲ್ಲ ನನಗೆ ಸಂಪೂರ್ಣ ಪಿನ್ ಟು ಪಿನ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾದ ಕೆಲಸ ಏನಾದ್ರು ತುಂಬ ಸಿಂಪಲ್, ಏನಿಲ್ಲ. ಈ ಒಂದು ವಿಡಿಯೋ ಯಾವುದೇ ರೀತಿ ಸ್ಕಿಪ್ ಮಾಡಿದ್ರೆ ನೀವು ಕೊನೆಯವರೆಗೂ ನೋಡಲೇಬೇಕು. ಅದ್ರ ಜೊತೆಗೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾರೆ, ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ. ಇವತ್ತಿನ ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ನಾನು ಜೂನ್ 20ನೇ ತಾರೀಕು ವಿಡಿಯೋ ಶೂಟ್ ಮಾಡ್ತೀನಿ. ನೈಟು ಸುಮಾರು 9:30 ಆಗಿದೆ ಟೈಮ್. ಈ ಒಂದು ಟೈಮಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅಪ್ಲೋಡ್ ಆಗೋದು ಜೂನ್ 21ನೇ ತಾರೀಕಿಗೆ ಈ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಯಾಕಂದರೆ ಈ ಒಂದು ಡೇಟ್ ಈ ಒಂದು ವಿಡಿಯೋಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ತುಂಬ ನಿಮಗೆ ಗೊತ್ತಾಗುತ್ತೆ ಮುಂದೆ. ಇದಕ್ಕೋಸ್ಕರ ಹೇಳಿದೆ ಈ ಡೇಟ್ ಅಂದರೆ ಏನೂ ಇಲ್ಲ. ಈ ಮೇನ್ ಇಂಪಾರ್ಟೆಂಟ್ ಈ ಟೆಲಿಗ್ರಾಮ್ ಅನ್ನೋದು ಯಾವ ರೀತಿ ಆಗಿದೆ ಅಂದರೆ ಆ್ಯಕ್ಚುಲಿ ಮುಟ್ಟು ತುಂಬ ಜನ ಹೇಳಿದಲ್ಲ, ತುಂಬ ಜನ ಏನು ಮಾಡ್ತಾರೆ, ಟೆಲಿಗ್ರಾಮ್ ಅನ್ನೋದು ಮೂವಿ ನೋಡೋದಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ಈ 18+ ಕಂಟೆಂಟ್, ಆ್ಯಕ್ಚುಲಿ ಟೆಲಿಗ್ರಾಮ್ನಲ್ಲಿ ನಾನು ಹೇಳ್ಬಾರ್ದು, ಅದ್ರ ಬಟ್ ಈ 18+ ಕಂಟೆಂಟು ವಿಡಿಯೋ ಇದು ಮಾಡೋದಕ್ಕೋಸ್ಕರ ಟೆಲಿಗ್ರಾಮ್ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ಈ ಎಕ್ಸಾಮ್ಸ್ ಆಗಿರ್ಬೋದು, ಕ್ವಶನ್ ಮಾರ್ಕ್ ಇದು ಪ್ರಿಪೇರ್ ಮಾಡೋದಕ್ಕೆ, ಸ್ಟಡಿ ಮಾಡೋದಕ್ಕೆ, ಇದು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ಈ ಟೆಲಿಗ್ರಾಮ್ನಲ್ಲಿ ಏನು ಮಾಡ್ತಾರೆ, ಮೆಸೇಜ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ಟೆಲಿಗ್ರಾಮ್ನಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಅದು ಇದು ಮಾಡೋದಕ್ಕೆ, ದುಡ್ಡು ಇದು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ರೀತಿ ಟೆಲಿಗ್ರಾಮ್ ಅನ್ನೋದು ಯೂಸ್ ಮಾಡ್ತಾರೆ. ಆದರೆ ಇವಾಗ ನೀವು ನೋಡ್ಬೋದು ಟೆಲಿಗ್ರಾಮ್ ಅನ್ನೋದು ವರ್ಕ್ ಆಗ್ತಲ್ಲ, ಯೂಸ್ ಆಗ್ತಲ್ಲ. ಯಾವೊಂದು ಕಾರಣಕ್ಕೋಸ್ಕರ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಟೆಲಿಗ್ರಾಮ್ ನಮ್ಮ ಒಂದು ಇಂಡಿಯಾದಲ್ಲಿ ಕಳೆದ 2 ದಿನಗಳಿಂದ ನಮ್ಮ ಭಾರತದಲ್ಲಿ ಟೆಲಿಗ್ರಾಮ್ ಅನ್ನೋದು ಸಂಪೂರ್ಣ ಬ್ಯಾನ್ ಆಗಿದೆ. ಯಾವುದೇ ರೀತಿ ಮೆಸೇಜ್ ಏನೂ ಹೋಗ್ತಲ್ಲ. ಯಾವೊಂದು ಕಾರಣಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ. ಈ ಕಳೆದ ಕೆಲವು ದಿನಗಳ ಹಿಂದೆಗಡೆ ನಮ್ಮ ಒಂದು ಭಾರತದಲ್ಲಿ, ನಮ್ಮ ಒಂದು ಇಂಡಿಯಾದಲ್ಲಿ ಒಂದು ಎಕ್ಸಾಮ್ ಆಯಿತು. ಯಾವ ಒಂದು ಎಕ್ಸಾಮ್ ಅಪ್ಪ ಅಂದರೆ ನೀಟ್ ಅನ್ನೋ ಒಂದು ಎಕ್ಸಾಮ್ ಆಯಿತು. ಆ ಒಂದು ಎಕ್ಸಾಮ್ ಏನಿದೆ ಟೆಲಿಗ್ರಾಮ್ನಲ್ಲಿ ಸ್ಪೇರ್ ಆಗಿದೆ, ಅಂದರೆ ಟೆಲಿಗ್ರಾಮ್ನಲ್ಲಿ ವೈರಲ್ ಆಗಿಬಿಟ್ಟಿದೆ ಆ ಒಂದು ಕ್ವಶನ್ ಪೇಪರು. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಭಾರತದವ್ರು ಏನು ಮಾಡಿದ್ರೆ, ಹಿಂಗಾದ್ರೆ ಕೆಲಸ ಆಗಲ್ಲ, ಸ್ಟ್ರೈಕ್, ಹುಡುಗರು ತುಂಬ ಸ್ಟ್ರೈಕ್ ಮಾಡೋದ ಕಾರಣಕ್ಕೋಸ್ಕರ ಏನು ಮಾಡಿದ್ರೆ, ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ನೀಟ್ ಎಕ್ಸಾಮ್ ಏನು ಮಾಡಿದ್ರೆ ರದ್ದು ಮಾಡಿದ್ರೆ, ಕ್ಯಾನ್ಸಲ್ ಮಾಡಿ ಮತ್ತೆ ಎಕ್ಸಾಮ್ ಏನು ಮಾಡಿದ್ರೆ ಮತ್ತೆ ವಾಪಸ್ ಸೆಟ್ ಮಾಡಿದ್ದಾರೆ. ಆ ಒಂದು ಡೇಟ್ಗೆ ಇವತ್ತು ವಿಡಿಯೋ ಅಪ್ಲೋಡ್ ಆಗ್ತಿದೆ, ಜೂನ್ 1ನೇ ತಾರೀಕು, ಅಂದರೆ ಜೂನ್ 21ನೇ ತಾರೀಕು ಹೇಳಿದ್ನಲ್ಲ ಡೇಟು, ಇವತ್ತು ಎಕ್ಸಾಮ್ ಮತ್ತೆ ನಡೀತದೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಒಂದು ಇಂಡಿಯಾದಲ್ಲಿ ಈ ಟೆಲಿಗ್ರಾಮ್ ಅನ್ನೋದು ಅಪ್ಲಿಕೇಶನ್ ಬ್ಯಾನ್ ಮಾಡಿದ್ದಾರೆ. ಯಾವ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಸೇಫ್. ಯಾಕಂದರೆ ಏನಾದರೂ ಒಂದು ವೇಳೆ ಟೆಲಿಗ್ರಾಮ್ ಆನ್ ಇದ್ದರೆ ಇದನ್ನು ಮತ್ತೆ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂತೇಳಿ
ಆ ಒಂದು ಕಾರಣಕ್ಕೋಸ್ಕರ ಈ ಟೆಲಿಗ್ರಾಮ್ ಅನ್ನೋದು ಈಗ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಯಾವಾಗ ಎಲ್ಲಿವರೆಗೆ ಬ್ಯಾನ್ ಅಪ್ಪ ಅಂದ್ರೆ ಟೆಂಪ್ರವರಿ ಬ್ಯಾನ್ ಆಗುತ್ತೆ, ಇದು ಪರ್ಮನೆಂಟ್ ಬ್ಯಾನ್ ಆಗುತ್ತೆ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ನೀವು ಟೆಲಿಗ್ರಾಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ನೀಟ್ ಎಕ್ಸಾಮ್ಗೋಸ್ಕರ ಬ್ಯಾನ್ ಮಾಡಿದ್ರೆ ಅದು 100% ನಿಜ. ನಿಮ್ಮ ಕ್ವಶನ್ ಏನು ಡೌಟ್ ಇದೆ ಇದು 100% ನಿಜ. ನೀಟ್ ಎಕ್ಸಾಮ್ಗೋಸ್ಕರನೇ ನಿಮ್ಮ ಈ ಟೆಲಿಗ್ರಾಮ್ ಅನ್ನೋದು ಬ್ಯಾನ್ ಮಾಡಿದಾರೆ. ಆದರೆ ಈ ಟೆಲಿಗ್ರಾಮ್ನಲ್ಲಿ ಏನೆಲ್ಲ ನಡೀತಿದೆ ಅದು ನಿಮ್ಗೆ ಗೊತ್ತಿರಲೇಬೇಕಲ್ಲ. ಈ ನೀಟ್ ಎಕ್ಸಾಮ್ ಮಾತ್ರ ಲೀಕ್ ಅಲ್ಲ, ಇದಕ್ಕಿಂತ ಬಿಟ್ಟು ಟೆಲಿಗ್ರಾಮ್ನಲ್ಲಿ ಹಲವಾರು ನಡೀತಿದೆ. ಏನು ನಡೀತಿದೆ ಅನ್ನೋದು ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ, ಟೆಲಿಗ್ರಾಮ್ನಲ್ಲಿ 2 ರೀತಿ ನಡೀತಿದೆ. 2 ರೀತಿ ಅಂದರೆ 2 ರೀತಿ ದಾರಿ ನಡೀತಿದೆ. ಯಾವ ರೀತಿ ಅಂದರೆ 2 ರೀತಿ ಕೆಲಸ ಆಗ್ತಾಯಿದೆ. ಯಾವ್ದಂದ್ರೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಟೆಲಿಗ್ರಾಮ್ನಲ್ಲಿ ನಡೀತಿರುವಂಥ ಕೆಲಸ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಟೆಲಿಗ್ರಾಮ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಅನ್ನೋದು ಇದೊಂದು ಅಪ್ಲಿಕೇಶನ್, ಮೆಸೇಜ್ ಯೂಸ್ ಮಾಡೋ ಅಪ್ಲಿಕೇಶನ್ ಅಲ್ಲ. ಯಾವ ರೀತಿ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾರೆ, ಈಗ ನಾವು ಯಾರಿಗಾದ್ರೂ ಮೆಸೇಜ್ ಮಾಡೋಕ್ಕಾಗಿರೋದು ಏನಾದರೂ ಯೂಸ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಈ ವಾಟ್ಸಪ್ ಮೂಲಕ ಮೆಸೇಜ್ ಮಾಡ್ತೀವಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಫೇಸ್ಬುಕ್ ಯೂಸ್ ಮಾಡಿ, ಮತ್ತೆ ಇಲ್ಲಾಂದ್ರೆ ಈ ಕೆಲವೊಂದಷ್ಟು ಮೆಸೇಜ್ ಅಪ್ಲಿಕೇಶನ್ ಇದೆ. ಈ ರೀತಿ ಯೂಸ್ ಮಾಡಿ ನಾವು ಮೆಸೇಜ್ ಅಂದರೆ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಮೆಸೇಜ್ ಮಾಡೋಕ್ಕೆ. ಆದರೆ ಈ ಟೆಲಿಗ್ರಾಮ್ ಅನ್ನೋದು ಈಗಿನ ದಿನಮಾನದಲ್ಲಿ ಏನಾಗಿದೆ ಅಂದರೆ ಒಂದು ಡಾರ್ಕ್ ಮಾಲ್ವೇರ್ ವೆಬ್ ಆಗಿದೆ. ಒಂದು ವೆಬ್ ರೀತಿಯಾಗಿದೆ. ಒಂದು ವೆಬ್ ಅಂದರೆ ಮಾಲ್ವೇರ್ ವೆಬ್ ಯಾವ ರೀತಿ ಒಂದು ಇದಾಗುತ್ತಲ್ಲ ಆ ರೀತಿ ಒಂದು ವೆಬ್ ಆಗಿದೆ. ಯಾವ ರೀತಿ ಅಂದರೆ ಈಗ ನಾವು ವಾಟ್ಸಪ್ ಯೂಸ್ ಮಾಡ್ಬೇಕಾದ್ರೆ ನಮ್ಮ ನಂಬರ್ ಹಾಕ್ಬೇಕು, ಯಾರಿಗೆ ನಾವು ಮೆಸೇಜ್ ಮಾಡಿ ಏನೇ ಮಾಡಿದ್ರು ಕೂಡ ನಂಬರ್ ಇನ್ನೊಬ್ಬರಿಗೆ ನಮಗೆ ತೋರಿಸುತ್ತೆ. ಆದರೆ ಈ ಟೆಲಿಗ್ರಾಮ್ನಲ್ಲಿ ಆ ರೀತಿ ಇಲ್ಲ. ಟೆಲಿಗ್ರಾಮ್ನಲ್ಲಿ ಈ ಯಾವ್ದು ಬೇಕಾದ್ರೂ ಯೂಸರ್ ಮತ್ತು ಬೇರೆ ಬೇರೆ ರೀತಿ ನಂಬರ್ ಹಾಕಿ ಟೆಲಿಗ್ರಾಮ್ನಿಂದ ತರಪಟ್ಟಿ ನಂಬರ್ ಹಾಕಿ ವೆಬ್ಸೈಟ್ ಇದನ್ನಾಗಿ ಲಾಗಿನ್ ಆಗ್ಬೋದು. ಇದರಿಂದ ಏನಾಗ್ತದೆ ಅಂದರೆ ಟೆಲಿಗ್ರಾಮ್ನಿಂದ ತುಂಬ ಸ್ಕ್ಯಾಮ್ ನಡೀತಿದೆ. ಮೇನ್ ಹೇಳ್ಬೇಕಂದ್ರೆ ಟೆಲಿಗ್ರಾಮ್ನಿಂದ ತುಂಬ ಸ್ಕ್ಯಾಮ್ ನಡೀತಿದೆ. ಅಂದರೆ ತುಂಬ ಸ್ಕ್ಯಾಮ್ ನಡೀತಿದೆ. ಏನಪ್ಪ ಸ್ಕ್ಯಾಮ್ ನಡೀತಿದೆ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಟೆಲಿಗ್ರಾಮ್ನಲ್ಲಿ ಕೆಲವೊಂದಷ್ಟು ಬ್ಲೂ ಪ್ರಿಂಟ್ ವಿಡಿಯೋ, 80+ ಕಂಟೆಂಟು, ಮತ್ತು ಈ ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಅಂದರೆ ಬೆಟ್ಟಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಈ ರೀತಿ ತುಂಬ ನಡೀತಿದೆ. ಟೆಲಿಗ್ರಾಮ್ನಲ್ಲಿ ಈ ರೀತಿ ತುಂಬ ನಡೀತಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಟೆಲಿಗ್ರಾಮ್ ಅನ್ನೋದು ಯಾವ ರೀತಿ ಇದೆ ಒಂದು ವೆಬ್. ಈ ಒಂದು ವೆಬ್ ನಮ್ಮ ಕರ್ನಾಟಕ ಪೊಲೀಸರು ಕೂಡ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ GPS ಅನ್ನೋದು ಅದು ಇದು ಅನ್ನೋದು ಇರಲ್ಲ. ಈ ವಾಟ್ಸಪ್ಗೆ ಮೊಬೈಲ್ ನಂಬರ್ ಇರುತ್ತೆ. ಮೊಬೈಲ್ ನಂಬರ್ ಇಲ್ಲಾಂದ್ರೆ ವಾಟ್ಸಪ್ ಯೂಸ್ ಮಾಡೋಕ್ಕಾಗಲ್ಲ. ಅದರಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಲ್ಲಾಂದ್ರೆ ಇನ್ನು ಮುಂದೆ ನಾವು ವಾಟ್ಸಪ್ ಯೂಸ್ ಮಾಡೋಕ್ಕಾಗಲ್ಲ. ಅದ್ರ ಬಟ್ ಈ ಟೆಲಿಗ್ರಾಮ್ ಆ ರೀತಿ ಅಲ್ಲ. ಟೆಲಿಗ್ರಾಮ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ದುಡ್ಡು ಕೊಟ್ಟು ಬೇರೆ ರೀತಿ ಒಂದು ನಂಬರ್ ಆದ ಥರಪಟ್ಟು ಇದು ಮಾಡಿ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ನಮ್ಮ ಸ್ಟೇಟ್ ಪೊಲೀಸರು ಕೂಡ ಇದು ಮಾಡೋಕ್ಕಾಗ್ತಲ್ಲ, ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಎಲ್ಲಿಂದ ಮೆಸೇಜ್ ಬಂದು ಏನು ಬಂದಿದೆ ಅಂತೇಳಿ. ಟೆಲಿಗ್ರಾಮ್ ಅನ್ನೋದು ತುಂಬ ಡೇಂಜರ್ ಆಗಿಬಿಟ್ಟಿದೆ ಈಗ ಇತ್ತೀಚೆಗೆ ಹೇಳ್ಬೇಕಾರೆ. ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ಅನ್ಬೋದು. ಇದೊಂದು ಟೆಲಿಗ್ರಾಮ್ ಅಪ್ಲಿಕೇಶನ್ ಸೈಲೆಂಟ್ ಕಿಲ್ಲರ್ ಅಂತಲೇ ಹೇಳ್ಬೋದು. ತುಂಬ ಜನ ನಾನು ನಿಮ್ಗೆ ಹೇಳಿದ್ನಲ್ಲ 18+ ಕಂಟೆಂಟ್ ಆಗಿರ್ಬೋದು. 18+ ಕಂಟೆಂಟ್ ಮಾತ್ರ ತುಂಬ ನಡೀತಿದೆ ಟೆಲಿಗ್ರಾಮಲ್ಲಿ. ಕೆಲವೊಂದಷ್ಟು ಜನ ಬ್ಲಾಕ್ ಮೇಲ್ನ ಮಾಡೋದಾಗಿರ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಕಳಿಸೋದು, ಫೇಕ್ ಅಪ್ಲಿಕೇಶನ್ ಕಳಿಸೋದು, ಈ ರೀತಿ ಮಾಡಿ ತುಂಬ ಜನ ಟೆಲಿಗ್ರಾಮಲ್ಲಿ ಈ ಒಂದು ದಾರಿಯಲ್ಲಿ ಆಗ್ತಾಯಿದೆ. ಇದು ಮೊದಲನೇ ದಾರಿ ಈ ರೀತಿ ನಡೀತಾ ಇದೆ. ಇದು ತುಂಬ ಜನ ಗೊತ್ತಿರಬೇಕು, ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು, ಆಲ್ಮೋಸ್ಟ್ ಗೊತ್ತಿದ್ದಿರ್ಬೋದು ನಿಮಗೆ. ಆದ್ರೆ ಬಟ್ ಎಚ್ಚರಿಕೆ ಮೇನ್ ಇಂಪಾರ್ಟೆಂಟ್ ಆಯ್ತಾನೆ ಎಚ್ಚರಿಕೆ. ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಯೂಸ್ ಮಾಡಬೇಕಾ ಬೇಡ ನೀವು ಡಿಸೈಡ್ ಮಾಡಬೇಕು. ಈ ರೀತಿ ಟೆಲಿಗ್ರಾಮ್ನಲ್ಲಿ ನಡೀತಾ ಇದೆ, 100% ನಡೀತಿದೆ. ಇದು ಮೊದಲನೇದು. ಯಾವ ರೀತಿ ಅಂದರೆ ಟೆಲಿಗ್ರಾಮ್ ಒಂದು ಅಂಡರ್ ಇದಾಗಿದೆ. ಇನ್ನು ಸೆಕೆಂಡ್ ದಾರಿ ಯಾವ ರೀತಿ ಅಂದರೆ ಈ ಟೆಲಿಗ್ರಾಮ್ನಲ್ಲಿ ಒಂದು ಇದು ನಡೀತಿದೆ. ಏನು ನಡೀತಿದ್ರೆ ಈ ಟೆಲಿಗ್ರಾಮ್ ನೋಡಿದ್ರಲ್ಲ, ಈಗ ಸಡನ್ನಾಗಿ ರೀಸೆಂಟಾಗಿ ನೀಟ್ ಎಕ್ಸಾಮ್ ಲೀಕ್ ಆಯಿತು. ಹೆಂಗೆ ಲೀಕ್ ಆಯ್ತಪ್ಪ ನಮ್ಮ ಮೇನ್ ಇಂಪಾರ್ಟೆಂಟ್ ಟೆಲಿಗ್ರಾಮ್ನಲ್ಲಿ ನೀಟ್ ಹೆಂಗೆ ಆಯ್ತು ಅಂದರೆ NTA ಪ್ರಕಾರ ಅವರು ಇದು ಮಾಡಿದ್ರೆ ಸರ್ಚ್ ಮಾಡಿದ ಪ್ರಕಾರ ಅಂದರೆ ರಿಪೋರ್ಟ್ ಮಾಡಿದ ಪ್ರಕಾರ ನೋಡಿದ್ರೆ ಈ ನೀಟ್ ಎಕ್ಸಾಮ್ ಅನ್ನೋದು ಲೀಕ್ ಆಗೋದಕ್ಕೆ ಮೇನ್ ಕಾರಣ ಈ ಟೆಲಿಗ್ರಾಮ್ ಪ್ಲಾಟ್ಫಾರ್ಮ್ ಮೇನ್ ಇಂಪಾರ್ಟೆಂಟ್. ಯಾವ ರೀತಿ ಅಂದ್ರೆ ಈ ಟೆಲಿಗ್ರಾಮ್ನಲ್ಲಿ ಒಂದು ಕೆಲವೊಂದಷ್ಟು ನಮ್ಮಂಥ ಈ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಸಿಕ್ಕಿದೆ ಚಾನ್ಸ್ ಐತೆ ಈ ಟೆಲಿಗ್ರಾಮಲ್ಲಿ ಸೆಕೆಂಡ್ ದಾರಿ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಯಾವ ರೀತಿ ದುಡ್ಡು ಮಾಡ್ತಾರೆ ಅಂದ್ರೆ ತುಂಬ ಸಿಂಪಲ್. ಈಗ ಟೆಲಿಗ್ರಾಮ್ನಲ್ಲಿ ಏನು ಮಾಡಿದ್ದಾರೆ, ನೀಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ನೀಟ್ ಎಕ್ಸಾಮ್ ಯಾವುದೊಂದು ಎಕ್ಸಾಮ್ ನಡೀತಿದೆ. ಎಕ್ಸಾಂಪಲ್ ಹೇಳ್ಬೇಕಾರೆ ಆ ಎಕ್ಸಾಮ್ ನಡೀತಿದೆ ಅಂದರೆ ಆ ಎಕ್ಸಾಮ್ದು ಒಂದು ಟೆಲಿಗ್ರಾಮ್ನಲ್ಲಿ ಒಂದು ಆಪ್ಷನ್ ಇದೆ, ಫೋಟೋ ಎಡಿಟ್ ಅಂದರೆ ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಯಾವುದೊಂದು ಫೋಟೋ ಆಗಿರೋದು ಏನಾದರೂ ನೀವು ಅಪ್ಲೋಡ್ ಮಾಡಿದ ತಕ್ಷಣ ಎಡಿಟ್ ಮಾಡ್ಬೋದು. ಹೌದಲ್ಲ, ಅದನ್ನ ಏನು ಮಾಡ್ತಾರೆ, ಅದೇ ಒಂದು ಬೆನಿಫಿಟ್ಸ್ ಯೂಸ್ ಮಾಡ್ಕೊಂಡು ತುಂಬ ಜನ ದುಡ್ಡು ಮಾಡ್ತಿದ್ದಾರೆ. ಯಾವ ರೀತಿ ಅಂದರೆ ಈಗ ಯಾವುದೋ ಒಂದು ಎಕ್ಸಾಮ್ ನಡೀತಿದ್ರೆ ಆ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಇವತ್ತು ಎಕ್ಸಾಮ್ ನಡೀತಿದೆ, ಆ ಎಕ್ಸಾಮ್ ಇವತ್ತು ಬರೆಯೋದು, ಆ ಎಕ್ಸಾಮ್ ಬರೆದು ಬಂದ್ಬಿಟ್ಟು ಏನು ಮಾಡೋದು, ಆ ಕ್ವಶನ್ ಪೇಪರ್ ಬಂದ್ಬಿಟ್ಟು ನೀಟ್ ಇದರಲ್ಲಿ ಅಂದರೆ ಈ ಟೆಲಿಗ್ರಾಮಲ್ಲಿ ಹಾಕಿಬಿಡ್ದು, ಪಬ್ಲಿಕ್ ಮಾಡಿಬಿಡ್ದು. ಯಾವ ರೀತಿ ಅಂದರೆ ಆ್ಯಕ್ಚುಲಿ ಯಾವುದೋ ಒಂದು ಫೋಟೋ ಅಂದರೆ ಈಗ ಎಕ್ಸಾಂಪಲ್ಗೆ ಯಾವುದೋ ಒಂದು ಮೆಸೇಜ್ ಕಳಿಸೋದು, ಒಂದು ಫೋಟೋ ಕಳಿಸೋದು, ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ ಎಕ್ಸಾಮ್ ನಾಳೆ ಇರುತ್ತೆ ಅಂದರೆ ಇವತ್ತೊಂದು ಯಾವುದೊಂದು ಫೋಟೋ ಕಳಿಸೋದು, ಕ್ವಶನ್ ಪೇಪರ್ ಒಂದು ಫೋಟೋ ಕಳಿಸೋದು. ಎಕ್ಸಾಮ್ ನಾಳೆ ಎಕ್ಸಾಮ್ ಮುಗೀತಂದರೆ ಆ ಎಕ್ಸಾಮ್ ಮುಗಿದ ನಂತರ ಆ ಕ್ವಶನ್ ಪೇಪರ್ ಸಿಗುತ್ತೆ. ಆ ಕ್ವಶನ್ ಪೇಪರ್ ಏನು ಮಾಡೋದು, ಇಲ್ಲಿ ಎಡಿಟ್ ಮಾಡೋದು, ಅಂದರೆ ಏನು ಮಾಡೋದು, ಎಡಿಟ್ ಮಾಡೋದು. ಆದರೆ ಬಟ್ ಅದು ಹೊಸದಾಗಿ ಅದರ ಡೇಟ್ ಟು ಟೈಮಿಗೆ ಏನು ಚೇಂಜ್ ಆಗಲ್ಲ, ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಅದರಿಂದ ಏನಾಗುತ್ತೆ, ನೋಡೋಂಥ ಸ್ಟೂಡೆಂಟ್ಸ್ ಎಲ್ಲರ ಕಡೆ ಏನು ಅರ್ಥ ಮಾಡ್ಕೋತಾರೆ, ಇವ್ರು ಏನು ಕ್ವಶನ್ ಪೇಪರ್ ಲೀಕ್ ಮಾಡಿಬಿಟ್ಟಿದ್ದಾರೆ, ಯಾವಾಗ ನಿನ್ನೆ 8 ಗಂಟೆಗೆ ಅಪ್ಲೋಡ್ ಮಾಡಿದ್ದಾರೆ, ನಾನು ಇವತ್ತು ಬಂದಂಥ ಎಕ್ಸಾಮ್ದು ನಿನ್ನೆನೇ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದಾರೆ, ನಾನು ಮಿಸ್ ಮಾಡ್ಕೊಂಡೆ,
ನಾನು ನೋಡಿದರೆ ನಾನು ಕೂಡ ಪ್ರಿಪೇರ್ ಆಗ್ತಿದ್ದೆ, ಅಷ್ಟು ಮಾರ್ಕ್ಸ್ ಮಾಡ್ತಿದ್ದೆ, ಪಾಸ್ ಆಗ್ತಿದ್ದೆ. ಈ ರೀತಿ ತುಂಬ ಆಗ್ತದೆ. ಇದರಿಂದ ತುಂಬ ಜನ ಇದನ್ನ ನಂಬುತ್ತಾ ಇದ್ದಾರೆ. ಇದನ್ನ ನಂಬಿ ಏನು ಮಾಡ್ತಾ ಇದ್ದಾರೆ, ತುಂಬ ಜನ ದುಡ್ಡು ಕಳ್ಕೊಡ್ತಿದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ನನಗೆ ಕ್ವಶನ್ ಪೇಪರ್ ಕಳಿಸಿ, ನಾನು SSLC ನನ್ನ ಕ್ವಶನ್ ಪೇಪರ್ ಕಳಿಸಿ, ಸೆಕೆಂಡ್ PUC ಕ್ವಶನ್ ಪೇಪರ್ ಕಳಿಸಿ, ಗೌರ್ಮೆಂಟ್ ಜಾಬ್ ಕ್ವಶನ್ ಪೇಪರ್ ಕಳಿಸಿ, ಅದು ಕಳಿಸಿ, ಇದು ಕಳಿಸಿ ಅಂತ ತುಂಬ ನಡೀತಿದೆ. ಎಡಿಟ್ ಆಪ್ಷನ್ ಇದೆಯಲ್ಲ, ಅದು ಗೊತ್ತಾಗ್ತಲ್ಲ. ತುಂಬ ಜನ ಎಡಿಟ್ ಮಾಡಿದಾರೆ ಅಂತ ಏನು ಗೊತ್ತಾಗ್ತಲ್ಲ. ಅದು ಟೈಮಿಂಗ್ ಅದೇ ಟೈಮಿಂಗ್ ಇರುತ್ತೆ. ಯಾವ ಟೈಮಿಂಗ್ ಕಳಿಸಿದ್ದು, ಯಾವ ಡೇಟಿಗೆ ಕಳಿಸೋದು ಅದೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಇದು ತುಂಬ ನಡೀತಿದೆ. ಇವು ಎರಡು ದಾರಿನಿಂದ ಟೆಲಿಗ್ರಾಮ್ ತುಂಬ ಇದಾಗಿಬಿಟ್ಟಿದೆ. ಟೆಲಿಗ್ರಾಮ್ ಅನ್ನೋದು ತುಂಬ ಜನರಿಗೆ ಹೇಳ್ಬೇಕಾರೆ ಕೆಲವೊಂದಷ್ಟು ಜನರಿಗೆ ಬೆನಿಫಿಟ್ಸ್ ಇದೆ, ಇಲ್ಲ ಅಂತನಲ್ಲ. ಯಾವ ರೀತಿ ಸ್ಟೂಡೆಂಟ್ಸ್ ಇದ್ರೆ ಒಳ್ಳೆ ಒಂದು ಎಜುಕೇಷನ್ ಮಾಡೋದಕ್ಕೆ, ಒಂದು ಸ್ವಲ್ಪ ಯೂಸ್ ಮಾಡೋದಕ್ಕೆ ಬೆಸ್ಟು ಯೂಸ್ ಆಗ್ತದೆ. ಕೆಲವೊಂದಷ್ಟು ಜನ ಒಳ್ಳೇದಕ್ಕೆ ಯೂಸ್ ಮಾಡ್ತಾರೆ, ಇನ್ನೂ ಕೆಲವೊಂದಷ್ಟು ಜನ ಇದು ಮಾಡ್ತಾರೆ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಬಾರ್ದು, ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಾನು ಒಪಿನಿಯನ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈ ಟೆಲಿಗ್ರಾಮ್ ಅನ್ನೋದು ತುಂಬ ಜನ 100ಕ್ಕೆ 99% ಒಳ್ಳೇದಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲಿ 1% ಮಾತ್ರ ಜನ ಒಳ್ಳೇದಕ್ಕೆ ಯೂಸ್ ಮಾಡ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಟೆಲಿಗ್ರಾಮ್ ಅನ್ನೋದು ಬ್ಯಾನ್ ಮಾಡ್ಬೇಕಾದ್ರೆ ಹಂಗೆ ಬ್ಯಾನ್ ಮಾಡಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಅದರಲ್ಲಿ ಮೇನ್ ಟಾರ್ಗೆಟ್ ಈ ಟೆಲಿಗ್ರಾಮ್ಗೆ ಹೊಡ್ತಾ ಬಿದ್ದಿದ್ದಂದ್ರೆ ಈ ನೀಟ್ ಎಕ್ಸಾಮ್. ಆ ಒಂದು ಕಾರಣಕ್ಕೋಸ್ಕರ ಅವರು ಒಂದು ಟೆಲಿಗ್ರಾಮ್ ಅಪ್ಲಿಕೇಶನ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಆದರೆ ತುಂಬ ಜನ ಡೌಟು, ಈ ಟೆಲಿಗ್ರಾಮ್ ಅಪ್ಲಿಕೇಶನ್ ಬ್ಯಾನ್ ಈಗ ಪರ್ಮನೆಂಟ್ ಆಗಿಬಿಡುತ್ತೆ, ಇನ್ನು ಮುಂದೆ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಯೂಸ್ ಮಾಡ್ಬೋದು. ಆದರೆ ಅದಕ್ಕೆ ಡೇಟ್ ಸೆಟ್ ಮಾಡೋದು. ಅಂದರೆ ಇವತ್ತು ಜೂನ್ 21ನೇ ತಾರೀಕು ವಿಡಿಯೋ ಇವತ್ತು ನೀಟ್ ಎಕ್ಸಾಮ್ ನಡೀತಿದೆ, ಎಕ್ಸಾಮ್ ನಡೀತಿದೆ ಇವತ್ತು. ಈ ಎಕ್ಸಾಮ್ ಮುಗಿದ ದಿನ ಮರುದಿನನೇ 22ನೇ ತಾರೀಕು ನಿಮ್ಮ ಒಂದು ಟೆಲಿಗ್ರಾಮ್ ಅನ್ನೋದು ಆನ್ ಆಗುತ್ತೆ. ಟೆಂಪ್ರವರಿ ಏನು ಮಾಡಿದರೆ ಬ್ಯಾನ್ ಮಾಡಿದರೆ, ಅದರ ನಂತರ ಆನ್ ಆಗುತ್ತೆ, ಸರ್ವರ್ ನೀವು ಯೂಸ್ ಮಾಡ್ಬೋದು. ಆದರೆ ಅದರಲ್ಲಿ ಒಂದು ಆಪ್ಷನ್ ನಿಮಗೆ ಸಿಗಲ್ಲ. ಯಾವುದಂದ್ರೆ ಈ ಎಡಿಟ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಹೇಳಿದ್ನಲ್ಲ ನಾನು ನಿಮಗೆ, ಆ ಎಡಿಟ್ ಅನ್ನೋ ಆಪ್ಷನ್ ಏನಿದೆಯಲ್ಲ ಅದು ಜೂನ್ 30ನೇ ತಾರೀಕುವರೆಗೂ ಆನ್ ಆಗಲ್ಲ, ಯೂಸ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇವು ನೋಡಿ ಮೇನ್ ಇಂಪಾರ್ಟೆಂಟ್. ಟೆಲಿಗ್ರಾಮ್ ಏನು ಬ್ಯಾನ್ ಆಗಿಲ್ಲ. ಇವತ್ತು ಮೇ ಬಿ ನೀವು ನಾಳೆ ಯೂಸ್ ಮಾಡ್ಬೋದು, ಟೆಲಿಗ್ರಾಮ್ ವರ್ಕ್ ಆಗುತ್ತೆ. ಆದರೆ ಈ ಎಡಿಟ್ ಅನ್ನೋ ಆಪ್ಷನ್ ಜೂನ್ 30ನೇ ತಾರೀಕುವರೆಗೂ ನಿಮಗೆ ಸಿಗಲ್ಲ, ಅಲ್ಲಿವರೆಗೆ ಎನೇಬಲ್ ಮಾಡಲ್ಲ. ಯಾಕಂದರೆ ಹೇಳಿದ್ನಲ್ಲ, ಕ್ವಶನ್ ಪೇಪರ್ ತೊಗೊಂಬಂದ್ಬಿಟ್ಟು ಹಾಕ್ಬಿಡೋದು, ಇಲ್ಲಿ ಲೀಕ್ ಮಾಡೋದು, ಈ ರೀತಿ. ಆ್ಯಕ್ಚುಲಿ ನಾನು ಹೇಳ್ಬೇಕಾದ್ರೆ ಈ ಟೆಲಿಗ್ರಾಮ್ ಬ್ಯಾನ್ ಆಗಿದೆ ಅಂತ ನೀವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ, ಎಲ್ಲರೂ ತಿಳ್ಕೊಂಡಿದ್ದೀವಿ. ಅದ್ರ ಬಟ್ ತುಂಬ ಜನ ಈ VPN ಅದು ಇದು ಸರ್ವರಿಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ದವರು ಹೇಳೋದು, ನನ್ನ ಕಡೆಯಿಂದ ನಾನು ಒಂದು ಹೇಳೋದೇನಪ್ಪ, ನನ್ನ ಫ್ಯಾಮಿಲಿ ಕಡೆಯಿಂದ ಹೇಳ್ಬೇಕಾರೆ, ನೀವು ಏನೇ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ನಮ್ಮ ಸಿಸ್ಟಮ್ ಅಪ್ಡೇಟ್ ಮಾಡ್ಕೊಳ್ಬೇಕು. ನಮ್ಮ ಸಿಸ್ಟಮ್ ಮೇನ್ ಇಂಪಾರ್ಟೆಂಟ್ ಕಂಟ್ರೋಲ್ ಇರಬೇಕು. ಈ ಅಪ್ಲಿಕೇಶನ್ ಏನಿದೆ ಇದನ್ನು ಚಿಟ್ಕಿ ಬ್ಯಾನ್ ಮಾಡ್ಬೋದು, ಅದೇನಿಲ್ಲ ಅಂತನಲ್ಲ. ಅದ್ರ ಬಿಟ್ಟು ಮೇನ್ ಇಂಪಾರ್ಟೆಂಟ್ ನಮ್ಮ ಸಿಸ್ಟಮೇ ಮೇನ್ ಇಂಪಾರ್ಟೆಂಟ್ ನಮ್ಮ ಕಂಟ್ರೋಲೇ ಇರಬೇಕು. ನಮ್ಮ ಸಿಸ್ಟಮ್ ನಮ್ಮ ಕಂಟ್ರೋಲ್ ಇಲ್ಲ ಅಂದರೆ ಏನು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಈ ಅಪ್ಲಿಕೇಶನ್ ಇದ್ರೇನು ಇರಲಿಲ್ಲ ಅಂದರೆ ಏನು, ನಮ್ಮ ಕಡೆ ನಮ್ಮ ಸಿಸ್ಟಮ್ ಸೇಫ್ ಆಗಿದ್ರೆ ಯಾರೇನು ಟಚ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಗೌರ್ಮೆಂಟ್ದವರು ಯಾರಾದರೂ ಸರ್ ನೋಡ್ತಿದ್ದಾರೆ, ಇದು ಮೇನ್ ಇಂಪಾರ್ಟೆಂಟ್. ಅದ್ರ ಬಟ್ ಟೆಲಿಗ್ರಾಮ್ ಅನ್ನೋದು ತುಂಬ ಜನರಿಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಕೂಡ ಲೇಡೀಸ್ ಹೆಣ್ಮಕ್ಳು ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ಯೂಸ್ ಮಾಡೋದು ನಿಮಗೆ ಪರ್ಸನಲ್, ಅದರಲ್ಲಿ ಇಂಪಾರ್ಟೆಂಟ್. ನಾನು ಯೂಸ್ ಮಾಡಲೇಬೇಕು, ಟೈಮಿಂಗ್ ಇದೆ ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಟೆಲಿಗ್ರಾಮ್ ಯೂಸ್ ಮಾಡಬೇಡಿ. ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ರೀತಿ ತುಂಬ ನಡೀತಿದೆ, ಈ ರೀತಿ ಸ್ಕ್ಯಾಮ್ ಅದು ಇದು ತುಂಬ ನಡೀತಿದೆ. ತುಂಬ ಜನ ದುಡ್ಡು ಕಳ್ಕೊಳ್ತಿದ್ದಾರೆ. ಅದನ್ನೇ ಒಂದು ಬೆನಿಫಿಟ್ಸ್ ಇಟ್ಕೊಂಡು ತುಂಬ ಜನ ಈ ಕಿಲಿಗೇಡಿಗಳು ಏನಿದಾರಲ್ಲ, ಅದೇ ಒಂದು ಸಿಕ್ಕಿದ ಚಾನ್ಸ್ ತಗೊಂಡೇ ದುಡ್ಡು ಮಾಡ್ತಾ ಇದ್ದಾರೆ, ಲಕ್ಷ ದುಡ್ಡು ಮಾಡ್ತಾ ಇದ್ದಾರೆ. ಆ ದುಡ್ಡಿಗೆ, ಆ ಸ್ಕ್ಯಾಮಿಗೆ ನೀವು ಬಲಿ ಆಗಬೇಡಿ. ಆ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ಟೆಲಿಗ್ರಾಮ್ ಏನೋ ಬ್ಯಾನ್ ಇದು ನೀಟಿಗೋಸ್ಕರ ಬ್ಯಾನ್ ಇದೆ 100% ನಿಜ. ಅದ್ರ ಬಟ್ ಈ ರೀತಿ ನಡೀತಿದಲ್ಲ, ಬ್ಯಾನ್ ನನಗೆ ಅನಿಸಿದ ಮಟ್ಟಿಗೆ ಬ್ಯಾನ್ ಅಂದರೆ ಬೆಸ್ಟು. ಯಾಕಂದರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಇದು ಯಾರಿಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಯಾರು ಥಿಂಕೇ ಮಾಡಲ್ಲ. ಜಸ್ಟ್ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದ್ರ ಬಟ್ ಅದಕ್ಕಿಂತ ಡಬಲ್ ಹೇಳ್ಬೇಕಾದ್ರೆ ಎಷ್ಟೋ ಜನ ಲೈಫ್ ಆಲ್ ಆಗಿದೆ. ಅದಕ್ಕೋಸ್ಕರ ಥಿಂಕ್ ಮಾಡಿದೆ. ಈಗ ಬ್ಯಾನ್ ಮಾಡಿದ್ರೆ ಬ್ಯಾನ್ ಮಾಡಿ ಬಿಡಿ, ಅದ್ರ ಬಟ್ ಇವ್ರಿಗೆ ಮಾಡಲ್ಲ ಬಿಡಿ. ಅದ್ರ ಬಟ್ ಏನು ಮಾಡೋದು, ಟೆಲಿಗ್ರಾಮ್ ಪರ್ಮನೆಂಟ್ ಬ್ಯಾನ್ ಆಗಿಲ್ಲ, 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಯೂಸ್ ಮಾಡ್ಬೋದು. ಆದರೆ ಅದು ಎಡಿಟ್ ಆಪ್ಷನ್ ಜೂನ್ 30ನೇ ತಾರೀಕುವರೆಗೂ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮತ್ತೆ ಇವರು ಕಿಲಿಗಡಿಗಳು ಇದ್ದಾರಲ್ಲ, ಸ್ಕ್ಯಾಮ್, ಇದನ್ನ ನಮ್ಮ ಜನಗಳು ಅವ್ರು ಮತ್ತೆ ಅದನ್ನ ಕೆಟ್ಟದ್ದು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ದವರು. ಅದ್ರ ಬಟ್ ಸದ್ಯಕ್ಕೆ ಬ್ಯಾನ್ ಆಗಿರೋ ಟೆಂಪ್ರವರಿ ಒಂದು ಸರ್ವರ್ ಆಫ್ ಮಾಡಿದ್ದಾರೆ. ಅದಕ್ಕೆ ಆಫ್ ಮಾಡಿದರೆ ಎಕ್ಸಾಮ್ ಮುಗಿಯುತ್ತೆ. ಇವತ್ತು ಎಕ್ಸಾಮ್ ಮುಗಿದ್ರೆ ನಾಳೆಯಿಂದ ಸ್ಟಾರ್ಟ್, ನಾಳೆಯಿಂದ ಮತ್ತೆ ನೀವು ಟೆಲಿಗ್ರಾಮ್ ಯೂಸ್ ಮಾಡ್ಕೊಳ್ಬೋದು ಅಂತ ಆಯ್ತಾ. ಏನಲ್ಲ ತುಂಬ ಸಿಂಪಲ್. ನಾನು ಈ ಒಂದರಲ್ಲಿ ಎಲ್ಲ ನಮ್ಮ ಕನ್ನಡ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲ ನಮ್ಮ ಕುಟುಂಬ ಸದಸ್ಯರು ಎಲ್ಲರಿಗೆ ದಯವಿಟ್ಟು ಸೇಫ್ ಆಗಿರ್ಬೇಕಂದ್ರೆ ಯೂಸ್ ಮಾಡೋದು ದಯವಿಟ್ಟು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆ ರೀತಿಯಿಂದ. ಇದು ಒಂದೇ ಅಪ್ಲಿಕೇಶನ್ ಅಂತಲ್ಲ, ಯಾವುದೋ ಒಂದು ಅಪ್ಲಿಕೇಶನ್ ಅಂದರೆ ಸೇಫ್ ಆಗಿರಿ. ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ, ನಿಮ್ಮ ಸೇಫ್ಟಿ. ಏನಾದರೂ ಆದರೆ ದುಡ್ಡು ಹೋದರೆ ವಾಪಸ್ ತರ್ಬೋದು, ಒಮ್ಮೆ ಲೈಫ್ ಹಾಳಾದರೆ ವಾಪಸ್ ಬರಲ್ಲ. ಅರ್ಥ ಮಾಡ್ಕೊಳ್ಳಿ ಅಂತ. ಏನೂ ತುಂಬ ಸಿಂಪಲ್. ನಾನು ಈ ಒಂದರಲ್ಲಿ ನಿಮ್ಮ ಕ್ವಶನ್ ಮಾರ್ಕ್, ನಿಮ್ಮ ಡೌಟು ಪ್ರಶ್ನೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂತ. ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸ್ಕೊಂಡು ಮುಂಚೆ ಎಲ್ಲ ನಮ್ಮ ಕನ್ನಡ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತೀನಿ. ಟೆಲಿಗ್ರಾಮ್ ಮತ್ತೆ ಬರುತ್ತೆ, ಚಿಂತೆ ಮಾಡಬೇಡಿ. ಮತ್ತೆ ನೀವು 18+ ಕಂಟೆಂಟ್ ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಜೀವನ ನೋಡಿ, ಜೀವನದ ಮೇಲೆ ಫೋಕಸ್ ಮಾಡಿ. ಏನು ಮಾಡ್ತಾ ಇದ್ದೀರಾ? ತಂದೆ ತಾಯಿ ನಿಮ್ಗೆ ಏನಂತ ನೋಡ್ತಾ ಇದ್ದಾರೆ, ಏನಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ,
ಆ ನಂಬಿಕೆ ಉಳಿಸ್ಕೊಳ್ಳಿ. ನಾನು ನಿಮ್ಮ ಕುಟುಂಬ ನಿಮ್ಮ ತಮ್ಮ ಅಂತ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ, ಮಾಡಿ ಒಳ್ಳೆಯ ಕೆಲಸ ಮಾಡಿ, ಬಿಟ್ಟು ಕೆಲಸ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಜೀವನ ಸೆಟ್ ಮಾಡ್ಕೊಳ್ಳಿ. ಈಗಿನ ದಿನದಲ್ಲಿ ಇದ್ದರೆ ದುನಿಯಾ ಇಲ್ಲ ಅಂದರೆ ಇಲ್ಲ. ಅರ್ಥ ಮಾಡ್ಕೊಳ್ತಾ ಈ ಒಂದನ್ನು ಮುಗಿಸ್ತೀನಿ. ಈ ಒಂದನ್ನು ಮುಗಿಸೋದು ನಮ್ಮ ಚಾನಲ್ ಮತ್ತು ಸ್ಪ್ಯಾಮ್ಸ್ ಎಲ್ಲ ಇರ್ತೀನಿ. ಮತ್ತೆ ನಮಗೆ ನೆಕ್ಸ್ಟ್ ಸಿಗ್ತೀನಿ. ಅದರ ಬಿಟ್ಟು ಈ ವಿಡಿಯೋ ಮಾಡೋ ಸ್ವಲ್ಪ ಲೇಟ್ ಆಯಿತು. ಟೆಲಿಗ್ರಾಮ್ ಬಗ್ಗೆ ಆವಾಗಲೇ ವಿಡಿಯೋ ಮಾಡಬೇಕಾಯಿತು. ಅದ್ರ ಬಿಟ್ಟು ಏನು ಮಾಡೋದು, ಟೈಮಿಂಗ್ಗೆ ಸ್ವಲ್ಪ ನನ್ನ ಮೊಬೈಲ್ ಪ್ರಾಬ್ಲಮ್, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ತೈತಿ. ಉತ್ತಮ ಮುಸ್ಲಿಂ ಪ್ರತಿ ಒಬ್ಬ ಸ್ಪ್ಯಾಮ್ಸ್ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಎಲ್ಲರಿಗೆ ಬಾಯ್ ಬಾಯ್.